ಪ್ರತಿ ಮೇ 15 ತಾರೀಕು ಒಂದು ಕೊರೋನಾ ಅನ್ನುವಂಥದ್ದಾಗಲಿ ಒಂದು ಏನಾದರೂ ಒಂದು ಆ ದಿನಾಂಕ ಇರ್ತದೆ. ಇಲ್ಲಾಂದ್ರೆ ಎಲೆಕ್ಷನ್ ನೀತಿ ಸಂಹಿತೆ ಜಾರಿ ಇರ್ತದೆ, ಇಲ್ಲ ಒಂದು ರವಿವಾರನೇ ಬಂದಿರ್ತದೆ. ಅದು ಏನಾದರೂ ಗೊತ್ತಿಲ್ಲ. ಒಂದು ಸಲ ಇಲ್ಲ ಬಂದಾಗ ಭಾಳ ಅದ್ದೂರಿಯಾಗಿ ಮಾಡಿರ್ತದೆ. ಹಿಂಗಾಗಿ ನಾವು ಜಯಂತಿ ಒಳಗೆ ಬರೋದಕ್ಕೆ ಸ್ವಲ್ಪ ಮಂದಿ ಕೆಲವರು ಬೇಜಾರು ಮಾಡ್ಕೊಂತಾರೆ. ಅವ್ರು ಬರ್ಬೇಕಂತ ಕಾರ್ಯಕ್ರಮ ಹಂಗೆ ಮಾಡು ಹಿಂಗೆ ಮಾಡು ಅಂತೆಲ್ಲ ಬಿಟ್ಟು ಕಾನೂನುಗಳು ರೂಲ್ಸ್ಗಳನ್ನು ತೊಂದರೆ ಆಗ್ತದೆ ಅಂತ. ಆದರೂ ಕೂಡ ಅದ್ರ ಜೊತೆ ನಾವು ಕೂಡ ಸರ್ಕಾರಕ್ಕೆ ಕಾನೂನಿಗೆ ಗೌರವ ಕೊಡುವಂಥದ್ದು ನಮ್ಮ ಕರ್ತವ್ಯ ಮತ್ತು ನಮ್ಮ ಪಾಲನೆಯಾಗಿರ್ತದೆ. ಹಾಗಾಗಿ ನಾವು ಅವರಿಗೂ ಕೂಡ ಆತ್ಮಿಕ ಶಾಂತಿ ಸಿಗುವಂತ ಸಮಸ್ತ ಸುರಪುರ ತಾಲೂಕ ಸಮಾಜದ ಬಾಂಧವರಿಂದ ಅವರಿಗೆ ಶಾಂತಿಯನ್ನು ಸಲ್ಲಿಸುತ್ತಾ, ಜೊತೆಗೆ ಹೇಮರೆಡ್ಡಿ ಮಲ್ಲಮ್ಮ ಈ ಜಯಂತಿ ಉಪನ್ಯಾಸದ ತಕ್ಷಣ ಕೆಲ ಹೋರಾಟಗಾರರು ಮತ್ತು ವಿದ್ಯಾರ್ಥಿಗಳಿಗೆ ಸಮಾಜದ ವತಿಯಿಂದ ಸನ್ಮಾನವಿರುತ್ತದೆ. ಈ ಒಂದು ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಇವತ್ತ ಮಹಾಸ್ವಾಮಿ ಶಿವಶರಣ ಹೇಮರೆಡ್ಡಿ 604ನೇ ಮಲ್ಲಮ್ಮನ ಜಯಂತಿಯ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸ್ತಾ, ಸುಮಾರು 600 ವರ್ಷಗಳ ಹಿಂದೆ 600 ವರ್ಷಗಳಾಗುವಂತೆ 14ನೇ ಶತಮಾನದಲ್ಲಿ ಮಲ್ಲಮ್ಮ ಅವರು ಶ್ರೀಶೈಲ ಮಲ್ಲಿಕಾರ್ಜುನ ಕ್ಷೇತ್ರದ ಹತ್ತಿರವಿರತಕ್ಕಂಥ ಒಂದು ದಕ್ಷಿಣ ಜಿಲ್ಲೆಯ ವೆಲಟೂರು ಜಿಲ್ಲೆಗೆ ಸೇರುವ ರಾಮಪುರ ಅನ್ನುವಂಥ ಶ್ರೀ ರಾಮರೆಡ್ಡಿ ತಾಯಿ ಗೌರಮ್ಮ ಇವರ ದಂಪತಿಗಳ ಮಗಳಾಗಿರ್ತಕ್ಕಂಥವಳು ಶ್ರೀ ಮಹಾಸ್ವಾಮಿ ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮ. ಮತ್ತೆ ಈ ಮಲ್ಲಮ್ಮನ ಅದೇ ಒಂದು ಬಾಜಹಳ್ಳಿಯ ಒಂದು ರಾಮಪುರದ ಗ್ರಾಮಕ್ಕೆ ಒಂದು ಮದುವೆ ಮಾಡಿಕೊಡುತ್ತಾರೆ. ಅಲ್ಲಿ ಬರುತ್ತ ಮಾವಂದಿರು ಆಗಿರ್ತಕ್ಕಂಥವರು ಹೇಮರೆಡ್ಡಿ, ಮಾವನ ಹೆಸರು ಹೇಮರೆಡ್ಡಿ, ತಾಯಿಯ ಅತ್ತೆಯ ಹೆಸರು ಪದ್ಮಾವತಿ ಅಂತ. ಇವರಿಗೆ 4 ಜನ ಮಕ್ಕಳು, ಗಂಡು ಮಕ್ಕಳಿದ್ದು ಅದರಲ್ಲಿ ಮೊದಲನೆಯ ಮಗ ಭರಮರೆಡ್ಡಿ ಅಂತೇಳಿ. ಆ ಭರಮರೆಡ್ಡಿ ಹೇಗಿರ್ತಾರಪ್ಪ ಅಂತಂದ್ರೆ ಬಹಳ ಮುಗ್ಧತೆಯ, ಬುದ್ಧಿಮಾನ್ಯ ಮತ್ತು ಹುಚ್ಚ ಅಂತ ಆ ಗ್ರಾಮದವರು ಆ ಭರಮರೆಡ್ಡಿಗೆ ಅಂತಿರ್ತಾರೆ. ಅಂತ ಭರಮರೆಡ್ಡಿಗೆ ಮಲ್ಲಮ್ಮನನ್ನು ಮದುವೆ ಮಾಡಿಸ್ತಾರೆ. ಮದುವೆ ಮಾಡಿಸಿ ಆ ಊರಿಗೆ ಕಳಿಸ್ತಾರೆ. ಹಿರಿಯ ಸೊಸೆಯಾಗಿ ಆ ಮನೆಗೆ ಮಲ್ಲಮ್ಮ ಒಂದು ಆ ಮನೆಯ ಯಥಾ ಸ್ಥಿತಿಯಾಗಿ ತನ್ನ ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಹೋಗುತ್ತಾಳೆ. ಅಂತ ಭರಮರೆಡ್ಡಿಗೆ ಊರಿನ ಜನ ಎಲ್ಲ ಹುಚ್ಚ, ಅರೆ ಹುಚ್ಚ ಅಂತ ಬುದ್ಧಿ ಬಂದ ಅಂತೇಳಿ ಅಪಹಾಸ್ಯ ಮಾಡಿ ನಗುವಂತ ಸಂದರ್ಭದಲ್ಲಿ ಗಂಡನನ್ನೇ ಮುಗ್ಧ ಸ್ವಭಾವ ಮನುಷ್ಯನ ಮಹಾದೇವರಂತೆ ಸ್ವೀಕರಿಸಿ ಮಲ್ಲಮ್ಮ ಗಂಡನ ಜೊತೆ ಸಂಸಾರ ಆರಂಭ ಮಾಡುತ್ತಾಳೆ. ಹಾಗೆ ಮಲ್ಲಮ್ಮನ ದಶೆಯಿಂದ ಇಡೀ ಮನೆ ಮಂದಗೋಪುರವಾಗುತ್ತದೆ. ಈಗಿರುವಾಗ ಕೆಲವು ವರ್ಷಗಳು ಆದ ನಂತರ ಇನ್ನು ಉಳಿದ ಗಂಡು ಮಕ್ಕಳಿಗೆ ಲಗ್ನಗಳನ್ನು ಮಾಡ್ತಾರೆ. ಆಗ ಮತ್ತಿಬ್ಬರು ಮನೆಗೆ ಸೊಸೆಯನ್ನು ಬರುತ್ತಾರೆ. ನಾಗಮ್ಮ ಮತ್ತು ಬಸಮ್ಮ ಅಂತೇಳಿ ಮತ್ತಿಬ್ಬರು ಸೊಸೆ ಮಲ್ಲಮ್ಮನ ಮನೆಗೆ ಆಗಮನವಾಗ್ತದೆ. ಬರುತ್ತಿದ್ದಂತೆ ನಾಗಮ್ಮ ಮತ್ತು ಬಸಮ್ಮ ಆರಂಭದಲ್ಲಿ ಅಕ್ಕ ಮಲ್ಲಮ್ಮನವರನ್ನು ಬಹಳ ಮಲ್ಲಮ್ಮನ ಅನುಕರಿಸುತ್ತಿದ್ದಾರೆ. ಕ್ರಮೇಣ ಹಿರಿಯ ಸೊಸೆ ಮಲ್ಲಮ್ಮನಿಗೆ ಕೀರ್ತಿ, ಆಕೆಗಿರುವ ಸೌಭಾಗ್ಯ, ಪ್ರಾತಿನಿಧ್ಯ ಮತ್ತು ಅನೇಕ ನೋಡಿ ಅವರಿಗೆ ಸೊಸೆಯರಿಗೆ ಸಹಿಸಿಕೊಳ್ಳಕ್ಕೆ ಆಗುವುದಿಲ್ಲ. ಅಂತ ಸಂದರ್ಭದಲ್ಲಿ ಮಲ್ಲಮ್ಮನ ಮೇಲೆ ಜದ್ದು ಸಾಧಿಸಬೇಕನ್ನುವಂತ ನಾಗಮ್ಮ ಗೌರಮ್ಮ ಅವರು ಜದ್ದು ಸಾಧಿಸಲು ಆರಂಭಿಸುತ್ತಾರೆ. ಸ್ತ್ರೀ ಸಹಜ ಮತ್ಸರ ಹತ್ತಿಗೆ ಎಲ್ಲ ಸಲ್ಲವ ಅಂದ್ರೆ ಅವ್ರ ಹತ್ತಿಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಲ್ಲಮ್ಮನ ಕಿರಿ ಸೊಸೆಯರು ಆರಂಭ ಮಾಡ್ತಾರೆ. ಮಲ್ಲಮ್ಮನವರು ಹಂಗೆ ಮಲ್ಲಮ್ಮ ಕೆಲಸ ಮಾಡೋದಿಲ್ಲ, ಮಲ್ಲಮ್ಮ ಬಹಳ ಹಾಳು ಮಾಡ್ತಾಳ, ದಾನ ಧರ್ಮಗಳು ಮಾಡಿ ಅಂತೇಳಿ ಅತ್ತೆಗೆ ಕಿವಿ ತುಂಬಿ ಆಕೆಗೆ ಮನಸ್ಸು ಕೆಡಿಸಿ ಮಲ್ಲಮ್ಮನಿಗೆ ವಿರುದ್ಧ ಎತ್ತಿಕಟ್ಟುವಂತ ಕೆಲಸ ಸೊಸೆಯರು ಮಾಡ್ತಾರೆ. ಆಗ ಮಲ್ಲಮ್ಮನಿಗೆ ಅವ್ರ ಅತ್ತೆಯವರು ಚಿತ್ರಹಿಂಸೆ ಕೊಡಲು ಮತ್ತೆ ಚುಚ್ಚು ಮಾತುಗಳನ್ನು ಆಡುವುದರಿಂದ ಆಕೆಗೆ ತೊಂದರೆಗಳನ್ನು ಮಲ್ಲಮ್ಮಗೆ ಕೊಡಲು ಆರಂಭಿಸ್ತಾರೆ. ಮತ್ತೆ ಇದಕ್ಕೆ ಊಟವೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಮಲ್ಲಮ್ಮಗ ಸರಿಯಾದಂತಹ ಒಂದು ಊಟನೂ ಕೊಡುವುದಿಲ್ಲ, ಆಕೆಗೆ ಬಟ್ಟೆಯನ್ನು ಕೂಡ ಆ ಮನೆಯಲ್ಲಿ ಕೊಡುವುದಿಲ್ಲ. ಯಾಕಂದ್ರೆ ಅಷ್ಟು ಮಲ್ಲಮ್ಮನಿಗೆ ಕೆಟ್ಟ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಸೊಸೈಟಿಗಳು. ಆಮೇಲೆ ಮಲ್ಲಮ್ಮನನ್ನು ದನ ಕಾಯಲು ಕಾಡಿಗೆ ಕಳಿಸ್ತಾರೆ. ಆಕೆಗೆ ಕೆಲಸ ಮಾಡಬೇಕು, ಮನೆಯಲ್ಲಿ ಕೂರಿಸಬಾರ್ದು, ನಾವು ಕೂಡ ನಾವು ಮನೆಯಲ್ಲಿ ಕೆಲಸ ಮಾಡ್ತಂತ ಸಂದರ್ಭದಾಗ ಆಕೆಗೆ ಕಾಡಿಗೆ ದನಗಳು ಕಲಿಸಿದಾಗ ದನಗಳು ಕಾಯಕ್ಕೆ ಹೋಗುವಂತ ಸಂದರ್ಭದಲ್ಲಿ ಕೂಡ ಶ್ರೀಶೈಲ ಮಲ್ಲಿಕಾರ್ಜುನನ ಜ್ಞಾನ ಆಕೆಗೆ ಅಲ್ಲಿ ಕೂಡ ಭಕ್ತಿಯಿಂದ ಶಿವನ ಜ್ಞಾನ ಮಾಡ್ತಿರ್ತಾರೆ ಮಲ್ಲಮ್ಮ. ಅಡಿಗೆಯಲ್ಲಿ ಕೂಡ ಇಂಥ ಅನೇಕ ಕಷ್ಟಗಳು ಕೂಡ ಬಂದು ಆಕೆ ಬಹಳ ಸಂತೋಷದಿಂದ ಎದುರಿಸ್ತಿರ್ತಾರೆ ಮಲ್ಲಮ್ಮ. ಇದನ್ನು ಸಹಿಸಕ್ಕಾಗದ ಸೊಸೆಗಳು ಒಂದು ದಿನ ಈಕೆ ಮಲ್ಲಮ್ಮಗೆ ಸರಿಯಾಗಿ ಬುದ್ಧಿ ಕಲಿಸಬೇಕನ್ನೋ ರೀತಿಯಲ್ಲಿ ಮನೆಗೆ ಜಂಗಮನ ಭಿಕ್ಷಕನ ಆಗಮನಕ್ಕಾಗಿ ಬಂದಿರುತ್ತಾನೆ. ಬಂದಂತ ಸಂದರ್ಭದಾಗ ಸೊಸೆ ಅತ್ತಿಗೆ ಮಾತು ಹೇಳಿ ಅತ್ತೆ
ಮನೆಯಲ್ಲಿರ್ತಕ್ಕಂಥ ಒಲೆ ಒಳಗಿರ್ತಕ್ಕಂಥ ಕೆಂಡ ಏನಂತೀವೋ ಬಿಸಿ ಬಿಸಿ ಕೆಂಡ, ಆ ಕೆಂಡವನ್ನ ಅತ್ತೆ ಮಲ್ಲಮ್ಮನ ಕೈಯಲ್ಲಿ ಕೊಟ್ಟು ಆ ಭಿಕ್ಷಕರಿಗೆ ನೀನು ಹಾಕು ಅಂತ ಹೇಳಿದಾಗ ಆ ಮಲ್ಲಮ್ಮನ ಕೈಯಲ್ಲಿ ಆ ಕೆಂಡವನ್ನು ಹಿಡಿದು ಮನದಲ್ಲಿ ಮಲ್ಲಿಕಾರ್ಜುನ ನೆನೆದು ಆ ಭಿಕ್ಷಕನೇ ಹಾಕಿದಾಗ ಅದು ದಾನವಾಗಿ ಮಾರ್ಪಡ್ತದೆ. ಅಲ್ಲಿಂದ ದಾನ ಮಲ್ಲಮ್ಮ ಅಂತ ಹೇಳಿ ಒಂದು ಬಿರುದು ಪವಾಡನ ಮಲ್ಲಮ್ಮಂದು ಆಗ್ತದೆ. ಇಂಥ ಅನೇಕ ಬೆಕ್ಕಿದ ಮಲ್ಲಮ್ಮ